ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಮಹತ್ವದ ತೀರ್ಮಾನ ತೆಗೆದುಕೊಂಡಿದ್ದಾರೆ. ರಾಜ್ಯಾದ್ಯಂತ ದೇವಾಲಯಗಳು, ಶಾಲೆಗಳು ಮತ್ತು ಬಸ್ ನಿಲ್ದಾಣಗಳ 500 ಮೀಟರ್ ಒಳಗಿನ 717 ಸರ್ಕಾರಿ ಮದ್ಯದಂಗಡಿಗಳನ್ನು ಮುಚ್ಚಲು ಆದೇಶಿಸಿದ್ದಾರೆ. ಟಿಎಎಸ್-ಎಂಎಸಿ ಅಥವಾ ತಮಿಳುನಾಡು ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ ನಿರ್ವಹಿಸುವ ಅಂಗಡಿಗಳನ್ನು 2 ವಾರಗಳಲ್ಲಿ ಮುಚ್ಚಬೇಕಾಗಿದೆ. ಕಳೆದ ತಿಂಗಳ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಬಲ ಗೆಲುವು ಸಾಧಿಸಿದ ಆಡಳಿತಾರೂಢ ತಮಿಳಿಗ ವೆಟ್ರಿ ಕಳಗಂನ ನಾಯಕ ಮತ್ತು ಸೂಪರ್ ಸ್ಟಾರ್ ನಟ ಮೊದಲನೆಯದಾಗಿ ಈ ಆದೇಶ ಹೊರಡಿಸಿದ್ದಾರೆ. ಸಾರ್ವಜನಿಕರ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಪೂಜಾ ಸ್ಥಳಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಬಸ್ ನಿಲ್ದಾಣಗಳ 500 ಮೀಟರ್ ವ್ಯಾಪ್ತಿಯೊಳಗೆ ಇರುವ 717 ಚಿಲ್ಲರೆ ಮದ್ಯದ ಅಂಗಡಿಗಳನ್ನು 2 ವಾರಗಳಲ್ಲಿ ಮುಚ್ಚಲು ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಆದೇಶ ಹೊರಡಿಸಿದ್ದಾರೆ. ಟಿಎಎಸ್-ಎಂಎಸಿ ಪ್ರಸ್ತುತ ರಾಜ್ಯದಲ್ಲಿ 4765 ಮದ್ಯದ ಅಂಗಡಿಗಳನ್ನು ನಿರ್ವಹಿಸ್ತಾ ಇದೆ. ದೇವಾಲಯಗಳ ಬಳಿ 276, ಶಿಕ್ಷಣ ಸಂಸ್ಥೆಗಳ ಬಳಿ 186 ಮತ್ತು 255 ಮದ್ಯದಂಗಡಿಗಳು ಬಸ್ ನಿಲ್ದಾಣಗಳ ಬಳಿ ಇವೆ ಅಂತ ಸರ್ಕಾರ ಹೇಳಿದೆ. ಟಿಎಎಸ್-ಎಂಎಸಿ ಮದ್ಯ ಮಾರಾಟವು ರಾಜ್ಯದ ಆದಾಯದ ದೊಡ್ಡ ಭಾಗವಾಗಿದ್ದು, ಮುಚ್ಚುವ ಆದೇಶವು ಪಕ್ಷಗಳ ನಡುವಿನ ಭಾವನೆಯನ್ನ ಪ್ರತಿಧ್ವನಿಸುತ್ತೆ. ಉದಾಹರಣೆಗೆ 2025ರಲ್ಲಿ ಒಟ್ಟು ಆದಾಯ 48,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿತ್ತು ಮತ್ತು ಇದು ವ್ಯಸನ ಮುಕ್ತ ತಮಿಳುನಾಡಿಗೆ ವಿಜಯ್ ಅವರ ಭರವಸೆಯಲ್ಲಿ ಮೊದಲ ಹೆಜ್ಜೆಯಾಗಿದೆ.